ಸೊ ಅಕ್ಟೋಬರ್ 2 ಮಹಾತ್ಮ ಗಾಂಧಿ ಜಯಂತಿಯ ಶುಭಾಶಯಗಳು. ಸೊ ಇವತ್ತಿನ ದಿನ ನಾವು ಗಾಂಧೀಜಿಯವರು ತಮ್ಮ ಜೀವನದಲ್ಲಿ ಹೆಂಗೆ ಬದುಕಿದ್ರು ಮತ್ತು ಗಾಂಧೀಜಿಯವ್ರನ್ನ ಯಾರು ಯಾಕೆ ಯಾವಾಗ ಕೊಲೆ ಮಾಡಿದರು ಮತ್ತು ಇಂಡಿಯನ್ ಕರೆನ್ಸಿ ನೋಟಲ್ಲಿ ಗಾಂಧೀಜಿಯವರ ಫೋಟೋನೇ ಯಾಕಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಹುಟ್ಟುತ್ತಾನೆ ಅಗರ್ಭ ಶ್ರೀಮಂತರಾಗಿ ಹುಡ್ತಾರೆ. ಸೊ ಹಿಂಗಾಗಿ ಅವರು ಚೆನ್ನಾಗಿ ಓದಿ ಒಳ್ಳೆ ಕ್ವಾಲಿಫಿಕೇಷನ್ ಕೂಡ ಅವ್ರದ್ದಾಗಿ ಮಾಡ್ಕೊತಾರೆ. ಸೊ ಹಿಂಗೆ ದೇಶದ ಪ್ರತಿಯೊಂದು ಹೋರಾಟದಲ್ಲಿಯೂ ಅಂದರೆ ಸ್ವಾತಂತ್ರ್ಯ ಹೋರಾಟದಲ್ಲೂ ಇವರು ಭಾಗಿಯಾಗಿರ್ತಿದ್ರು. ಬ್ರಿಟಿಷ್ ಕ್ವಿಟ್ ಇಂಡಿಯಾ ಚಳುವಳಿ ಆಗಿರ್ಬೋದು, ಉಪ್ಪಿನ ಸತ್ಯಾಗ್ರಹ ಆಗಿರ್ಬೋದು. ಸೊ ಎಲ್ಲ ಪ್ರತಿಯೊಂದು ಹೋರಾಟದಲ್ಲಿ ಇವರು ಭಾಗಿಯಾಗಿರ್ತಿದ್ರು. ಆಮೇಲೆ ಇನ್ನೊಂದು ವಿಷಯ ಅಂದರೆ ಸತ್ಯ ಮತ್ತು ಅಹಿಂಸೆಯಿಂದ ಇಂಡಿಯಾಗೆ ಸ್ವಾತಂತ್ರ್ಯ ಸಾಧ್ಯ, ಸತ್ಯ ಮತ್ತು ಅಹಿಂಸೆಯಿಂದ ಪ್ರತಿಯೊಂದನ್ನು ಗೆಲ್ಬೋದು ಅನ್ನೋದೇ ಇವರು ಮೂಲ ತತ್ವವಾಗಿತ್ತು. ಇವರು ಅಷ್ಟೊಂದು ಕ್ವಾಲಿಫಿಕೇಷನ್ ಇದ್ದರೂ ಕೂಡ ಬೇರೆ ದೇಶದ ಸಂಪ್ರದಾಯನ, ಸಂಸ್ಕೃತಿನ, ಉಡುಗೆ ತೊಡುಗೆಗಳನ್ನು ತಮ್ಮ ದೇಶದಲ್ಲಿ ಅಳವಡಿಸ್ಕೊಳ್ಬಾರ್ದು ಅಂಥೇಳಿ ಇವರು ಉಡೋ ಪ್ರತಿಯೊಂದು ಬಟ್ಟೆ ಸಹ ಇವರೇ ರೆಡಿ ಮಾಡಿಕೊಂಡು ಹಾಕೊತಾ ಇದ್ರು. ಅಷ್ಟೊಂದು ದೇಶಪ್ರೇಮ ಇವರಲ್ಲಿ ಇತ್ತು. ಸೊ 1947 ಆಗಸ್ಟ್ 15ರಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ. ಸ್ವಾತಂತ್ರ್ಯ ಸಿಕ್ಕಾದ್ಮೇಲೆ ಮಹಾತ್ಮ ಗಾಂಧೀಜಿ ಮನಸ್ಸು ಮಾಡಿದರೆ ದೇಶದ PMO ಇಲ್ಲ ರಾಷ್ಟ್ರಪತಿನ ಆಗ್ಬೋದಿತ್ತು. ಅಷ್ಟೊಂದು ಕೆಪಾಸಿಟಿ ಅವರಲ್ಲಿತ್ತು. ಆದರೆ ಅವರಿಗೆ ಯಾವುದೇ ಅಧಿಕಾರದಸೆ ಅವರಿಗೆ ಇರಲಿಲ್ಲ. ಸೊ ಹಂಗಾಗಿ ಅಷ್ಟೊಂದು ದೇಶಪ್ರೇಮ ಇರೋದ್ರಿಂದನೇ ಇವತ್ತಿಗೂ ಸಹ ಇಂಡಿಯನ್ ಕರೆನ್ಸಿ ನೋಟಲ್ಲಿ ಗಾಂಧೀಜಿಯವ್ರ ಫೋಟೋನೇ ನೋಡ್ತು. ಸೊ ಹಿಂಗೆ ಇರಬೇಕಾದ್ರೆ 1948 ಜನವರಿ 30 ನಾಥೂರಾಮ್ ಗೋಡ್ಸೆ ಗಾಂಧೀಜಿನ ಪಬ್ಲಿಕ್ಕಲ್ಲೇ ಗುಂಡಿಟ್ಟು ಕೊಲೆ ಮಾಡ್ತಾನೆ. ಸೊ ನಾಥೂರಾಮ್ ಗೋಡ್ಸೆನೂ ಕೂಡ ಒಬ್ಬ ದೇಶಪ್ರೇಮಿನೇ. ಸೊ ಇಷ್ಟೊಂದು ದೇಶಪ್ರೇಮಿರೋ ವ್ಯಕ್ತಿ ಮಹಾತ್ಮ ಗಾಂಧಿನ ಯಾಕಪ್ಪ ಕೊಂದೆ ಅಂತ ನಾಥೂರಾಮ್ ಗೋಡ್ಸೆನ ಕೇಳಿದರೆ ಅವನು ಕೊಟ್ಟಂಥ ಉತ್ತರ, ಗಾಂಧೀಜಿ ಒಬ್ಬ ದೇಶಪ್ರೇಮಿ ಅಲ್ಲ, ದೇಶದ್ರೋಹಿ. ಸ್ವಾತಂತ್ರ್ಯ ಸಿಗೋದಕ್ಕಿಂತ ಮುಂಚೆ ಇಂಡಿಯಾ ಪಾಕಿಸ್ತಾನ ಎರಡೂ ಒಂದೇ ದೇಶ ಆಗಿತ್ತು. ಸ್ವಾತಂತ್ರ್ಯ ಸಿಕ್ಕಾದ್ಮೇಲೆ ಇಂಡಿಯಾ ಬೇರೆ ಪಾಕಿಸ್ತಾನ ಬೇರೆ ಅಂತಂದು ಒಂದಾಗಿರೋ ದೇಶನ ಎರಡು ಮಾಡಿದ. ಇಲ್ಲಿರೋ ಹಿಂದೂಗಳನ್ನೆಲ್ಲ, ಅಲ್ಲಿರೋ ಪಾಕಿಸ್ತಾನದಲ್ಲಿರ್ತಕ್ಕಂಥ ಹಿಂದೂಗಳನ್ನೆಲ್ಲ ಇಂಡಿಯಾ ಕರೆಸ್ಕೊಂಡ, ಇಂಡಿಯಾದಲ್ಲಿರೋ ಮುಸ್ಲಿಮ್ಸರನ್ನೆಲ್ಲ ಪಾಕಿಸ್ತಾನ ಕಳಿಸಿದ. ಸೊ ಒಂದಾಗಿರೋ ದೇಶನ ಹೊಡೆದೇ ಹೋಗಿದ್ರೆ ಇವತ್ತು ಇಂಡಿಯಾ ಪಾಕಿಸ್ತಾನ ಯುದ್ಧಗಳು ಆಗ್ತಾ ಇರಲಿಲ್ಲ, ಹಿಂದೂ ಮುಸ್ಲಿಮ್ಗಳ ಮಧ್ಯೆ ಜಗಳಗಳು ನಡೀತಾ ಇರಲಿಲ್ಲ. ಸೊ ಇವಾಗ ಹೆಂಗಾಗಿದೆಪ್ಪ ಅಂದರೆ ಬೆಲ್ಲನ ಇಂಡಿಯಾದಲ್ಲಿ ಇಟ್ಬಿಟ್ಟು ಇರುವೆಗಳನ್ನೆಲ್ಲ ಪಾಕಿಸ್ತಾನಕ್ಕೆ ಬಿಟ್ಟಂಗೆ ಆಗೈತಿ. ಬೆಲ್ಲದ ರುಚಿ ಕಂಡಿರೋ ಇರುವೆಗಳು ಬಿಡ್ತಾವ, ಬಂದೇ ಬರ್ತವೆ. ಸೊ ಅದು ಪ್ರಾಬ್ಲಮ್. ಅದೇನೇ ಇರಲಿ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾ ಹ್ಯಾಪಿ ಬರ್ಡೇ ಟು ಗಾಂಧಿ.